Refined Sunflower Oil presents Star Saviruchi co-powered by Vim and Daawat Finest. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ. ಅದೇ ನಮ್ಮ ಸ್ಟಾರ್ ಸವಿರುಚಿ. ಯಾರು ಬರ್ತಾರೆ, ಏನ್ ಕಥೆ ಎಲ್ಲ ಹೇಳಕ್ಕಿಂತ ಮುಂಚೆ ಸ್ವಲ್ಪ ನವರಾತ್ರಿ ಬಗ್ಗೆ ನಾವು ಮಾತುಕತೆ ಮಾಡೋಣ. ಸೊ ಜಗನ್ಮಾತೆ ಅವತಾರಗಳನ್ನ ತಾಳಿ ರಾಕ್ಷಸರ ಸಂಹಾರ ಮಾಡಿ ಜಗತ್ತನ್ನೇ ಕಾಪಾಡ್ತಾಳೆ. ಈ ಸಲುವಾಗಿ ನವರಾತ್ರಿ ಹಬ್ಬನ ನೀವು ಆಚರಿಸ್ತೀವಿ. 9 ದಿನಗಳ ಕಾಲ ನಾವು ಶ್ರದ್ಧೆಯಿಂದ ದೇವಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡ್ತೀವಿ. ನಿನ್ನೆಯಿಂದ ಆಫಿಷಿಯಲಿ ನವರಾತ್ರಿ ಹಬ್ಬ ಶುರುವಾಗಿದೆ. ಇವತ್ತು ದೇವಜಾತ ದುರ್ಗಾ ಪೂಜಾ ಶ್ರೇಷ್ಠ ಅಂತ ಹೇಳ್ತಾರೆ. ಅಂಡ್ ಇವತ್ತಿಗೆ ಬಿಳಿ ಬಣ್ಣ ಸೂಕ್ತ. ಹಾಗಾಗಿ ನಾವು ನಿಮ್ಮ ಮುಂದೆ ವೈಟ್ ಅಂಡ್ ಬ್ರೈಟ್ ಆಗಿ ಬಂದು ನಿಂತಿದ್ದೀವಿ. ಸೊ ಇವತ್ತು ನಮ್ಮ ಸ್ಟಾರ್ ಸವಿರುಚಿ ಅರಮನೆಗೆ ಬರ್ತಿರೋದು ಒಬ್ಬ ಟೆಲಿವಿಷನ್ ಸ್ಟಾರ್. ಈ ಹುಡುಗಿ ಅತ್ತಾಗ ನೀವು ಅಯ್ಯೋ ಅಂತ ಕಣ್ಣೀರು ಹಾಕ್ತೀರಾ. ಈ ಹುಡುಗಿ ಖುಷಿಯಾಗಿದ್ದಾಗ ನೀವು ಅಬ್ಬಾ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀರಾ. ಸೊ ನಿಮ್ಮ ಇವತ್ತಿನ ಅತಿಥಿ ಪುಟ್ಟಗೌರಿ ಮದುವೆಯ ನಮ್ಮ ಮನೆ ಮಗಳು ರಂಜನಿ. ಸೊ ವೆಲ್ಕಮ್ ರಂಜನಿ ಟು ಸ್ಟಾರ್ ಸವಿರುಚಿ ಅರಮನೆ. ಹಾಯ್ ಶ್ರುತಿ. ಫಸ್ಟ್ ಆಫ್ ಆಲ್ ಹ್ಯಾಪಿ ದಸರಾ. ಸೊ ಏನಮ್ಮ ಗೌರಮ್ಮ, ಗಂಡ ಯಾರಮ್ಮ ಅಂತ ಇವತ್ತು ಗೌರಮ್ಮನ ಜೊತೆ ಯಾರು ಬರ್ತಾ ಇದ್ದಾರೆ ಕೈ ರುಚಿನ ತೋರ್ಸಕ್ಕೆ? ನಮ್ಮಮ್ಮ ಬರ್ತಿದ್ದಾರೆ. ಓಕೆ, ಅಮ್ಮನ ಹೆಸರೇನು? ರೋಹಿಣಿ. ರೋಹಿಣಿ ಅವ್ರನ್ನ ಬರಮಾಡ್ಕೊಳ್ಳೋಣ. ಓಕೆ, ರೋಹಿಣಿ ಬನ್ನಿ. ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ಹಬ್ಬದ ಹಾರ್ದಿಕ ಶುಭಾಶಯ. ಸೊ ಇವತ್ತು ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀರಮ್ಮ? ಇವತ್ತು ದಸರಾ ಹಬ್ಬದ ಪ್ರಯುಕ್ತ ಅಮೃತ ಫಲ ಮಾಡ್ತಾ ಇದ್ದೀನಿ. ಹೆಸರಲ್ಲೇ ಅಮೃತ ಇದೆ. ಸೊ ಇದಕ್ಕೆ ಏನೇನೆಲ್ಲ ಬೇಕು ನೋಡೋಣ, ಹೇಳಿ. ಹಾಲ್ನಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ನೆನ್ಸಿಟ್ಟಿದ್ದೀವಿ. ಓಕೆ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ. ಹೌದು, ಓಕೆ, ನೆನ್ಸಿಡ್ಬೇಕು. ಸರಿ, ಮುಂದೆ ಮತ್ತೆ ಅಕ್ಕಿ ಇದೆ, ಆಮೇಲೆ ತುಪ್ಪ ಇದೆ, ಏಲಕ್ಕಿ, ತೆಂಗಿನಕಾಯಿ, ಆಮೇಲೆ ಬೆಲ್ಲ. ಸೊ ಅಕ್ಕಿನ 4-5 ಗಂಟೆಗಳ ಕಾಲ ಚೆನ್ನಾಗಿ ನೆನ್ಸಿಟ್ಬಿಡಿ. ನೀರನ್ನೆಲ್ಲ ತೆಗೆದು ಆಮೇಲೆ ಈ ತರ ಬಟ್ಲಲ್ಲಿ ಹಾಕೊಂಡು ಇಟ್ಕೊಳ್ಳಿ. ಕರೆಕ್ಟ್? ಹೌದು. ನಾನೇ ಎಲ್ಲ ಹೇಳ್ಕೊಟ್ಟಿರೋದು ನಮ್ಮ ಅಮ್ಮಂಗೆ. ಅಲ್ವಾ, ಅನ್ಕೊಂಡೆ, ನೀನು ನೋಡೇ ಅನ್ಕೊಂಡೆ ರಂಜನಿ ನೀನೇ ಟ್ರೈನಿಂಗ್ ಕೊಟ್ಟಿರ್ತೀಯ ಅಂತ. ಸೂಪರ್. ಹಬ್ಬ ಅಂದ್ಮೇಲೆ ನಿಮ್ಮ ಮನೇಲಿ ಏನ್ ವಿಶೇಷತೆ, ಏನಾದ್ರು ಸ್ಪೆಷಲ್ ಆಗಿ ಮಾಡ್ತೀರಾ? ನಮ್ಮ ಮನೆಯಲ್ಲಿ ಬೊಂಬೆ ಕೂರಿಸ್ತೀವಿ. ಮಗಳನ್ನೇ ಕೂರಿಸ್ಬಿಡ್ತೀರಾ ಮಧ್ಯ? ಏನ್ ಗೊತ್ತಾ, ಗೊಂಬೆ ನಮ್ಮ ಮನೇಲಿ ತುಂಬಾ ವರ್ಷದಿಂದ ಕೂರಿಸ್ತಾ ಇರ್ಲಿಲ್ಲ. ಅದಾದ್ಮೇಲೆ ನಾವೇ ಮತ್ತೆ ತಗೊಂಡ್ಬಂದು ಸ್ಟೆಪ್ಸ್ ಎಲ್ಲ ಇರ್ಲಿಲ್ಲ ಆಯ್ತಾ. ಬೆಸ್ಟ್ ಪಾರ್ಟ್ ವಾಸ್ ಆ ಸ್ಟೆಪ್ಸ್ ಬದಲು ಡಬ್ಬ ಜೋಡಿಸಿ ಒಂದಿಷ್ಟು ಎತ್ರದ್ದು ಏನೇನೋ ಸಿಕ್ಕಿದ್ನೆಲ್ಲ ಇಟ್ಕೆ ಎಲ್ಲ ಜೋಡಿಸಿ ಸ್ಟೆಪ್ಸ್ ಮಾಡಿ ಅವಾಗ ನಾವು ಶುರು ಮಾಡಿದ್ವಿ. ನೋಡಿ, ನೀವು ಡಬ್ಬ ಜೋಡಿಸಿ ಅದ್ರ ಮೇಲೆ ಇಲ್ಲಿ ಗೊಂಬೆ ಇಡ್ತೀರಾ. ಹೌದು, ನಾವು ಡಬ್ಬ ಜೋಡಿಸೋ ಜಾಗದಲ್ಲೇ ಗೊಂಬೆ ಇಟ್ಬಿಟ್ಟಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿದ್ರಾ ಹೆಂಗೆ? ತುಂಬಾ ಚೆನ್ನಾಗಿ. ಸೊ ಫಸ್ಟ್ ಏನ್ ಮಾಡೋಣ ಇವಾಗ? ಅಕ್ಕಿ ಮತ್ತೆ ತೆಂಗಿನಕಾಯಿನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಕರ್ರ ಅನ್ಸ್ಬೇಕು. ಸೊ ನಮ್ಮ ದಾವತ್ ಫೈನೆಸ್ಟ್ ಅಕ್ಕಿಯನ್ನ ಮಿಕ್ಸಿಲಿ ಹಾಕಿ ಗಿರ್ ಅನ್ಸಿದೀವಿ. ಇದಕ್ಕೆ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಅನ್ನೆಲ್ಲ ನೆನ್ಸಿದಾರಲ್ಲ ಹಾಲು, ಆ ಹಾಲನ್ನ ಡ್ರೈ ಫ್ರೂಟ್ಸ್ ನ ಹಾಕ್ತಾ ಇದೀವಿ. ನುಣ್ಣಗೆ ರುಬ್ಕೋಬೇಕು. ಹೌದಾ? ಆಮೇಲೆ ಆಯ್ತಾ? ಇನ್ನೂ ಆಗ್ಬೇಕು. ಇನ್ನೂ ಆಗ್ಬೇಕು. ಹೌದು. ಇದಕ್ಕೆ ಇವಾಗ ಕಾಯಿ ತುರಿ ಹಾಕೋಬೇಕು. ಹೌದು, ತೆಂಗಿನಕಾಯಿ ಹಾಕೋಬೇಕು. ತೆಂಗಿನಕಾಯಿ ಕರೆಕ್ಟ್ ಆಗಿದೆ. ಹಾ, ಆಗಿದೆ ಅಮ್ಮ. ಅಪ್ಪ, ನೋಡ್ಬಿಟ್ಟೆ ಗೊತ್ತಾಗ್ಬಿಡ್ತದೆ ಆಗಿದೆ. ಖಂಡಿತ. ಸೂಪರ್. ಇದಕ್ಕೇನ್ ಸ್ವಲ್ಪ ನೀರ್ ಹಾಕೊಂಡು ಹಿಂಗ್ ಅನ್ಬೋದಾ? ಹೌದು, ಹಾಲಿದೆಯಲ್ಲ. ಓ, ಹಾಲು ಹಾಕೊಂಡೆ ಮಾಡ್ಬೋದು. ಕರೆಕ್ಟ್. ನೋ ವೇಸ್ಟೇಜ್. ನೋಡಿದ್ರಾ, ಏನನ್ನು ವೇಸ್ಟ್ ಮ್ಯಾನೇಜ್ಮೆಂಟ್. ಹೌದು. ಸೊ ಹೇಳಿ, ಹಬ್ಬ ಟೈಮ್ ಎಲ್ಲ ಬಂದಾಗ ಏನು ಮಗಳನ್ನ ಕರ್ಕೊಂಡು ಹೋದಾಗ ಹಾಡಿ ಅಂತ ಎಲ್ಲರೂ ಹೇಳ್ತಾರಾ? ಒಂದ್ ಸ್ವಲ್ಪ ಹೇಳ್ತಾರೆ. ನೀವು ಹಾಡ್ತೀರಾ ಅವಾಗ? ಸ್ವಲ್ಪ ಹೇಳ್ತೀನಿ. ಅವಳ ಇಲ್ಲ, ಹಾಡ್ತಾರೆ ಆಯ್ತಾ. ಇವಾಗ ನೀವು ಕೇಳ್ಬಿಡ್ತೀರಲ್ಲ, ಅದಕ್ಕೆ ಸ್ವಲ್ಪ ಅಂತ ಅದಕ್ಕೆ ಹೇಳ್ತಾ ಇರೋದು. ರಂಜಿನಿ, ನಿಮ್ ಹೊಟ್ಟೆಯಲ್ಲಿ ಇರೋವಾಗ್ಲೇ ನೀವು ಹಾಡ್ತಿದ್ರಂತೆ. ಹೌದು, ನಾನು ಸ್ವಲ್ಪ ಸಂಗೀತ ಕ್ಲಾಸಿಗೆ ಆಗ ಹೋಗ್ತಿದ್ರಿ ಕ್ಲಾಸಸ್ಗೆಲ್ಲ? ಇದೆ. ಆಮೇಲೆ ಸ್ವಲ್ಪ ದಿನ ಹೋಗ್ಬಿಟ್ಬಿಟ್ಟೆ. ಆಮೇಲೆ ನಾನು ಹುಟ್ಟಿದ್ನಲ್ಲ, ನಾನು ಕಲಿಯಕ್ಕೆ ಶುರು ಮಾಡಿದೆ. ಆ ಕಲೆ ನಮ್ಮ ರಂಜನಿಗೆ ಬಂದಿರೋದು ನಿಮ್ಗೆಲ್ರಿಗೂ ಗೊತ್ತು. ಅನುಬಂಧ ಅವಾರ್ಡ್ಸ್ ಅಲ್ಲೆಲ್ಲ ಅತಿ ಅದ್ಭುತವಾಗಿ ಹಾಡಿದ್ದಾರೆ. ಅಂದ್ರೆ ಅರ್ಥ ಆಗ್ತಿದ್ಯಾ ಎಲ್ಲಿ ಬರ್ತಿದೆ ಕ್ಲೂ ಅಂತ? ಇವಾಗ ಏನ್ ಮಾಡ್ಬೇಕು? ಹಾಡು ಹೇಳ್ಬೇಕು. ನಾನು ವೆರಿ ಇಂಟೆಲಿಜೆಂಟ್. ಐ ಲೈಕ್. ನಾನು ನಮ್ಮಮ್ಮನ ಕೈಲಿ ಹಾಡಿಸ್ತೀರಾ ಅನ್ಕೊಂಡೆ. ಅಮ್ಮ ಮಗಳು ಜೋಡಿ ಜೊತೆಲಿ ಸೇರಿ ಹಾಡ್ತೀರಾ ಹಿಂಗೆ? ಒಟ್ಟಿಗೆ ಹಾಡೋಣ.
ಇಲ್ಲ ನೀನ್ ಫಸ್ಟ್ ಹಾಡಿರೋ ಆಮೇಲೆ ನಾನು ಓ See, the thing is, ಶ್ರುತಿಯಲ್ಲಿ ಮಿಸ್ಟೇಕ್ became wrong ಆದ್ರೆ ಕಷ್ಟ ಅಂತ ನಾನು ಇದೀನಿ ಶ್ರುತಿ ಇಲ್ಲ ನಿಂತಿದ್ದೀನಿ ಎಲ್ಲೂ ಏನೋ ಪ್ರಾಬ್ಲಮ್ ಆಗಲ್ಲ ಸರಿ ಹಾಡಿ ರಂಜನಿ ಶುರು ಮಾಡಿ ಇವತ್ತು ದಸರಾ ಅಲ್ವಾ ದೇವಿದ ಯಾವ್ದಾದ್ರು ಹಾಡು ಹಾಡಿ ಆಹಾ ಶ್ಯೂರ್ ಬ್ರಹ್ಮಾಂಡ ವ್ಯಾಪಿನಿ ಪಾವನಿ ಬ್ರಹ್ಮಾಂಡ ವ್ಯಾಪಿನಿ ಪಾವನಿ ಸಿಂಹವಾಹಿನಿ ಶ್ರಿತಜನ ಪಾಲಿನಿ ಸಿಂಹವಾಹಿನಿ ಶ್ರಿತಜನ ಪಾಲಿನಿ ಬ್ರಹ್ಮಾಂಡ ವ್ಯಾಪಿನಿ ಪಾವನಿ ಸಿಂಹವಾಹಿನಿ ಶ್ರಿತಜನ ಪಾಲಿನಿ ಬ್ರಹ್ಮಾಂಡ ವ್ಯಾಪಿನಿ ಪಾವನಿ 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 ಆಹಾ ನಮ್ಮ ಕಿವಿ ಪಾವನವಾಯಿತು ನಿಜವಾಗ್ಲೂ ಯಾವುದೋ ದೇವಸ್ಥಾನದಲ್ಲಿ ಕೂತು ಕಣ್ಮುಚ್ಕೊಂಡು ಆ ದೇವ್ರ ಧ್ಯಾನ ಮಾಡೋ ಥರನೇ ಫೀಲಿಂಗ್ ಥ್ಯಾಂಕ್ ಯು ಸರ್ ವೆರಿ ಬ್ಯೂಟಿಫುಲ್ ವಾಯ್ಸ್ ಮುಂದೆ ಏನು ಮಾಡೋಣ ಈಗ ಇದು ತವ ತೊಳಿ ಸರಿ ಇದಕ್ಕೆ ನೀರು ಹಾಕೋಬೇಕಾ ಅಲ್ಲಿ ನೀರು ನೀರು ನೀನೇ ಹಾಕ್ತೀಯಾ ಇಷ್ಟ ನೀನೇ ಹಾಕ್ತೀನಿ ಸ್ವಲ್ಪ ಹಾಕ್ಬಿಡು ತೊಟ್ಟು ಸುಮ್ಮನೆ ಹೆಸರಿಗೆ ಅಷ್ಟೇ ಸಾಕು ಸಾಕು ಜಾಸ್ತಿ ಆಯ್ತಾ ಹೌದು ಓ ಬೆಲ್ಲದ ಪಾಕ ಮಾಡ್ಕೊಳ್ತಾ ಇದ್ದೀರಾ ಹೌದು ಸೂಪರ್ ಓಕೆ ಇಲ್ಲಿರೋದು ಬೆಲ್ಲ ಇದೆಯಲ್ಲ ಬೆಲ್ಲ ಇದೆ ಹೌದಾ ಬೆಲ್ಲನೂ ಹಾಕೋಬೇಕು ಇಷ್ಟು ಹಾಕೊಳ್ತೀರಾ ಇಷ್ಟು ಹಾಕ್ಕೊಬೇಕು. ಸರಿ ಓಕೆ ಇದು ನನಗೆ ನನ್ನ ತಂಗಿಗೆ ತುಂಬಾ ಫೇವ್ರೇಟ್ ಹೌದಾ ಇದಕ್ಕೆ ಹಾಲ್ಬಾಯಿ ಅಂತಾನೂ ಕರೀತಾರೆ ಓಕೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಅಮ್ಮ ಮಾಡೋದ್ರಿಂದ ಇಟ್ ಇಸ್ ಅಮೃತ ಫಲನೇ ಅಲ್ವಾ ಅಮ್ಮನ ಕೈ ರುಚಿ ಇಸ್ ಔಟ್ ಆಫ್ ದ ವರ್ಲ್ಡ್ ನಿಜವಾಗ್ಲೂ ಅದು ಈ ಶೂಟಿಂಗ್ ಎಲ್ಲ ಸೇರ್ಕೊಂಡ್ಮೇಲೆ ವ್ಯಾಲ್ಯೂ ಗೊತ್ತಾಗ್ತಿಲ್ಲ ನನಗೆ ಮುಂಚೆ ಎಲ್ಲ ಕೊಪ್ಪು ತೋರಿಸ್ತಾ ಇದ್ವಿ ಅದ್ ಬೇಡ ಇದ್ ಬೇಡ ಇವತ್ತು ಉಪ್ಪಿಟ್ಟ ಇವತ್ತು ಇಡ್ಲಿನಾ ಅಂತ ಇದೆಲ್ಲ ಸಾಂಪ್ರದಾಯಿಕ ಅಡುಗೆ ಹಿಂದೆ ಎಲ್ಲ ಮಾಡ್ತಾ ಇದ್ರು ಈ ವ್ರತಗಳು ಪೂಜೆ ಇದು ಅಂದ್ರೆ ಎಲ್ಲ ಇಂಥ ಹಬ್ಬದ ಅಡುಗೆನೆ ಮಾಡ್ತಾ ಇದ್ದಿದ್ದು ಹೌದಾ ಇವಾಗ ಹೌದು. ಬನ್ನಿ ಹಾ ಈ ಬೆಲ್ಲ ಸಿಹಿ ಜೊತೆ ನಿಮ್ಮ ಸ್ವರದ ಸಿಹಿನೂ ಕೇಳೋಣ ಆಯ್ತು ಶುರು ಮಾಡಿ ಓಹ್ ಜೋಶಲ್ಲಿದಾರ ಅಮ್ಮ ಕಮಾನ್ ಹಾಡು ಕಾಂಪಿಟೇಷನ್ ನನಗೂ ನಮ್ಮ ಅಮ್ಮಂಗೂ ಹೌದಾ ಆಹಾ ಪ್ರಣಮಾಮಿ ಶ್ರೀ ದುರ್ಗೆ ಲಕ್ಷ್ಮೀ ನಾರಾಯಣಿ ಮಹಿಷಾಸುರ ಸಂಹಾರಿಣಿ ಮಹಿಷಾಸುರ ಸಂಹಾರಿಣಿ ವನಮಾಲೆ ದುಃಖಹಾರಿಣಿ ಪ್ರಣಮಾಮಿ ಶ್ರೀ ದುರ್ಗೆ ಲಕ್ಷ್ಮೀ ನಾರಾಯಣಿ ಲಕ್ಷ್ಮೀ ನಾರಾಯಣಿ ಲಕ್ಷ್ಮೀ ನಾರಾಯಣಿ ಲಾಸ್ಟ್ ಅಲ್ಲಿ ನಾವು ಶ್ರುತಿ ಸೇರಿಸ್ಬಿಟ್ವಿ ಲಕ್ಷ್ಮೀ ನಾರಾಯಣಿ ಅಂತ ಅಂತೇಳಿ ಅಲ್ವಾ ಹೌದು ಸೂಪರ್ ಇದು ರೆಡಿ ಆಗೋಯ್ತಾ ಇದು ಇದಾಯ್ತು ಇದನ್ನ ಹಾಕ್ಬೇಕು ಇಲ್ಲಿ ಬೆಲ್ಲ ಇದೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ಲಿ ಅದೆಲ್ಲ ಮಿಕ್ಸ್ ಆಗುತ್ತೆ ಪರವಾಗಿಲ್ಲ ಸ್ವಲ್ಪ ಬಾಯ್ ಬಾಯಿಗೆ ಸಿಕ್ಕಿದ್ರೆ ಬೆಲ್ಲ ಇದು ಹಾಲು ಬಾಯಿ ಅಲ್ವಾ ಇಟ್ಕೊಂಡಿರೋಣ. ಈಗ ತುಪ್ಪ ಹಾಕೋತಾ ಇದೀವಿ ಓಕೆ ತುಪ್ಪ ಹಾಕಿದೀವಿ ತುಪ್ಪ ಹಾಕಿದೀವಿ ಈಗ ಸೂಪರ್ ಈಗ ತೊಳಸ್ಬೇಕು ಚೆನ್ನಾಗಿ ಆಹಾ ಅದು ಪೂರ್ತಿ ಗಟ್ಟಿ ಆಗ್ಬೇಕು ಅಲ್ಲಿವರೆಗೂ ತೊಳಸ್ಬೇಕು ಸರಿ ಅಂದ್ರೆ ನಿಮ್ ಕೈಗೆ ತುಂಬಾ ಕೆಲಸ ಕೊಡ್ತಾ ಇದೀವಿ ಅಂತ ಅರ್ಥ ಹೌದು ಡನ್ ವಿತ್ ಅಮೃತ ಫಲ ಯಾ ಲುಕಿಂಗ್ ಸೋ ಗುಡ್ ಸಕ್ಕದಾಗ ಕಾಣ್ತಾ ಇದೆ ಎಮ್ಮಾಗಿದೆ ಅಮೃತ ಫಲ ಇನ್ನು ಚೆನ್ನಾಗಿ ಇದಾಗಬೇಕು ಇನ್ನೂ ಚೆನ್ನಾಗಿ ಸಾಫ್ಟ್ ಆಗ್ಬೇಕಾ ಸಾಫ್ಟ್ ಆಗಿ ಅದ್ ಪೀಸ್ ಬರೋ ಹಾಗೆ ಸ್ವಲ್ಪ ಇದು ಮಾಡ್ಬೇಕು ಅದು ಇಲ್ಲಿ ಎಣ್ಣೆ ಬಿಟ್ಕೊ
ಹೌದಾ? ಹೌದು. ನಾವು ಅದಕ್ಕೋಸ್ಕರ ವ್ರತ ಬರ್ಲಿ ಅಂತ ಕಾಣ್ತೀವಿ. ಇವತ್ತು ದೇವಿ ಸೇವೆ ಅಲ್ವಾ ಶ್ರುತಿ? ಹಾಗಾಗಿ ಗೌರಿ ಖಂಡಿತ ದೇವಿ ಸೇವೆ. ಓಕೆ ಆಯ್ತು, ನಾವು ಲಿಟ್ರಲಿ ತಿಂತೀವಿ. ಸ್ವಲ್ಪ ದೇವ್ರ ಏಲಕ್ಕಿ ಥರ ಅಲ್ಲ. ಪೌಡ್ರು ಏಲಕ್ಕಿ ಪೌಡ್ರಾ? ಹೆಂಗೆ? ಸ್ಪೂನಲ್ಲಿ ಸ್ವಲ್ಪ ಸುಮ್ಮನೆ ಒಂದು ಹೆಸರಾಗೆ ಚಿಟ್ಕಿ. ನಮ್ಮಮ್ಮ ಎಷ್ಟೋ ಅಡುಗೆಗಳು ಬರೀ ಕಣ್ಣಂದಾಜೆ. ಹೌದು. ನಾವು ಮಾಡಕ್ ಹೋದ್ರೆ ಅದಾಗದೇ ಇಲ್ಲ. ಒಂದಿಷ್ಟು ಹಾಕು ಒಂದಿಷ್ಟು ಹಾಕು ಅಂತಾರೆ. ಹಾಂ ಸಾಕು. ಸೂಪರ್. ಆಹಾ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಇದ್ರಲ್ಲೆಲ್ಲ ಚಾನ್ಸ್ ಪೇ ಡಾನ್ಸ್ ಮಾಡಕ್ಕಾಗಲ್ಲ. ಚೆನ್ನಾಗಿ ಗೊತ್ತಿರ್ಬೇಕು ಅಡ್ಗೆ ಮಾಡಕ್ಕೆ. ಹೌದು, ಇದು ಚೆನ್ನಾಗಿ ತೊಳಸಿದಷ್ಟು ಚೆನ್ನಾಗಿ ಬರುತ್ತೆ. ಅಷ್ಟೇ ಹದ ಹೌದು. ನೋಡ್ಕೊಂಡ್ರೆ ಹಿಂಗಾಗ್ಬೇಕು ಹಿಂಗಾಗ್ಬೇಕು ಅಂತ. ವೆರಿ ನೈಸ್. ಎಷ್ಟು ನಾಟಕ ಮಾಡ್ತಾ ಇದೆ ಅಲ್ಲ ಇದು ರೆಡಿ ಆಗಕ್ಕೆ. ಅದೇ ನೀವು ನಾಟಕ ಯಾವಾಗ ಮಾಡಿದ್ದು? ಥಿಯೇಟ್ರು? ಹಾ, ಥಿಯೇಟರ್ ಮಾಡ್ತಿದ್ದೆ. ಕರೆಕ್ಟ್. ಹರೀಶ್ ನಿನಾಸಂ ಅಂತ ಇದ್ದಾರೆ. ರಾಮಧಾನ್ಯ ಅಂತ ಒಂದು ನಾಟಕ ಕನಕದಾಸರು ಬರ್ದಿರೋದು. ಅದ್ರ ನಾಟಕ ಇದೆ ಸೇವಾ ಸದನ ಮಲ್ಲೇಶ್ವರಮಲ್ಲಿ ಅಂತ ಅಂದ್ರು. ಓಕೆ, ನನಗೆ ಎನಿ ಫೈನ್ ಆರ್ಟ್ ಪ್ರೋಗ್ರಾಮ್ ಐ ಆಮ್ ರೆಡಿ ಟು ಕಮ್. ಡಾನ್ಸ್ ಆರು ಮಾಡಿ ಏನಾರು ಮಾಡಿ ಬರ್ತೀನಿ ಫ್ರೀ ಇದ್ರೆ ಅಂತ ಹೋದೆ. ನಾ ಅದುವರೆಗೂ ನಾಟಕನೇ ನೋಡಿರ್ಲಿಲ್ಲ. ಅಂದ್ರೆ ಒಂದು ಪ್ರೊಫೆಷನಲ್ ನಾಟಕ, ಸ್ಟೇಜ್ ಪ್ಲೇ ಹೆಂಗಿರುತ್ತೆ ಸ್ಕಿಟ್ ಅಂತ ಗೊತ್ತು. ಸುಮ್ಮನೆ ರಾಮ ಶಾಮ ಬಾಮ ಹಿಂಗೆ 3 ಜನ ನಿಂತ್ಕೊಂಡು ಏನೋ ಡೈಲಾಗ್ ಹೊಡೆಯೋದು. ಬಟ್ ಪ್ರಾಪರ್ ಲೈಟಿಂಗ್ಸ್, ಕಾಸ್ಟ್ಯೂಮ್, ಮ್ಯೂಸಿಕ್ ಎಲ್ಲ ಇರೋ ಥರ ನೋಡೇ ಇರಲಿಲ್ಲ. ನೋಡಿದ ತಕ್ಷಣ ಒಂಥರ ಏನು ಹೇಳ್ತಾರೆ, ಮಂತ್ರ ಮುಗ್ಧರಾದ್ರು. ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ ನಾನು. ಮುಗೀತು ಪ್ಲೇ. ನಾನು ಸೀದಾ ಡೈರೆಕ್ಟ್ ಹತ್ರ ಹೋದೆ. ನಮ್ಮಮ್ಮನ ಕೇಳಿಲ್ಲ ಮಾಡಿಲ್ಲ, ಫೋನು ಮಾಡಿಲ್ಲ. ಸರ್ ನಾನು ನಾಟಕಕ್ಕೆ ಸೇರ್ಕೊಳ್ತೀನಿ ಅಂತ ಆದ್ರೆ ಅವರು ಅದು ಒಂಥರ ರೂಪಾಂತರ ಹಿಂಗೆ ಅಂದ. ರೂಪಾಂತರ ನಮ್ಮ ತಂಡದ ಹೆಸರು. ಅಲ್ಲಿ ನಿನಗೆ ಇದು ಬರುತ್ತಾ ಅದು ಬರುತ್ತಾ ಕೇಳಲ್ಲ, ನಿನಗೆ ಏನು ಬರುತ್ತೋ ಅದನ್ನ ಯುಟಿಲೈಸ್ ಮಾಡ್ಕೋತಾರೆ. ವೆರಿ ನೈಸ್. ದಟ್ ಟೈಪ್ ಆಫ್ ಥಿಯೇಟರ್. ಯಾ, ನಿನಗೆ ಆ್ಯಕ್ಟಿಂಗೇ ಬರಬೇಕು ಅಂತಿಲ್ಲ. ಯು ಕ್ಯಾನ್ ಬಿ ಎನಿಥಿಂಗ್ ದಟ್ ಈಸ್ ಯೂಸ್ಫುಲ್. ತುಂಬ ಶಕ್ತಿ ಆಗಿದೆಯಾ, ನೀನು ಸೆಟ್ ಪ್ರಾಪರ್ಟಿ ತೊಗೊಂಡು ಓಡಾಡ್ಸು ಆ ಥರ. ಸೊ ನನ್ನನ್ನು ಸೇರಿಸ್ಕೊಂಡ್ರು. ನೆಕ್ಸ್ಟ್ ಶೋನೇ ಸೀತಾ ಕ್ಯಾರೆಕ್ಟರ್ ನಾನು ಮಾಡಿದ್ದೆ. ಅದಾದಮೇಲೆ ಐ ಫೌಂಡ್ ಇಟ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಥಿಯೇಟರಲ್ಲಿ ಕಲಿಯೋದು ತುಂಬ ಇದೆ ಅಂತ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗೋದು ಬರೋದು, ನಾಟಕ ಮಾಡೋದು. ಅದಾದಮೇಲೆ ಒಂದು ಕರ್ವಾಲೋ, ರಾಮಧಾನ್ಯ, ಟ್ರೈನ್ ಟು ಪಾಕಿಸ್ತಾನ್ ಈ ಥರ ನಾಟಕಗಳಿಗೆ ಮೇನ್ ರೋಲ್ ಮಾಡಿದೆ. ಸೊ ಇಲ್ಲಿಂದ ನಿಮ್ಮ ಥಿಯೇಟರ್ ಜರ್ನಿ ಶುರು ಆಗಿದ್ದು. ಇವಾಗ ನಮ್ಮ ಸ್ವಾಹ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ. ರೆಡಿನಾ? ರೆಡಿ ಆಗಿದೆ. ಅಮೃತ ಫಲ ರೆಡಿ. ಪ್ಲೇಟ್ ಇಸ್ ಆಲ್ಸೋ ರೆಡಿ. ಹೌದು. ತುಪ್ಪ ಸೌರಿರುವ ಪ್ಲೇಟ್ ರೆಡಿ. ಹೌದು. ಇದಕ್ಕೆ ಬಗ್ಸ್ಕೊಬಿಡ್ಬೇಕು. ಓಕೆ. ಇದು ಒಳ್ಳೆ ಸಜ್ಜಿಗೆ ತಂಗಿ ತರ ಇದೆ. ಖಂಡಿತ. ಟೇಸ್ಟಲ್ಲಿ ಮಾತ್ರ ಅದ್ರ ಅಜ್ಜಿ ತಾತ. ಓಕೆ, ಅಜ್ಜಿ ತಾತ ತಂಗಿ ಅಂದ್ರಲ್ಲ ಅದಕ್ಕೆ. ಕರೆಕ್ಟ್. ದೇವಿ ಅಲ್ವಾ, ಸೊ ಅಜ್ಜಿನೇ ಇರ್ಲಿ. ಇನ್ನೂ ದೊಡ್ಡ ಪ್ಲೇಟ್ ಬೇಕಿತ್ತೇನೋ ಅಲ್ಲ? ಇಲ್ಲ, ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಬರುತ್ತೆ ನಮಗೆ. ಇಲ್ಲಿದ್ರೆ ಹೌದು. ಎಡ್ಜಸ್ ಅನ್ನ ರೌಂಡ್ ಮಾಡ್ಬೇಕಾ? ಗಮ್ಮಂತಾರೆ. ಇದನ್ನ ಬಿಸಿ ಬಿಸಿಯಾಗೆ ತಿನ್ಬೇಕಾ? ಇಲ್ಲ ಇಲ್ಲ, ತಣ್ಣಗಾದ್ಮೇಲೂ ಚೆನ್ನಾಗಿರುತ್ತೆ. ತಿನ್ಬೋದು ಇದು. ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದ್ರು ಚೆನ್ನಾಗಿರುತ್ತೆ. ಹೌದಾ? ತಿನ್ನೋದ್ರಲ್ಲಿ ಮಾತ್ರ ನಮ್ಗೆ ಎಕ್ಸ್ಪೆಕ್ಟ್. ಇವ್ರಿಗೆ ಅದೆಲ್ಲ ಅಂತಾರ. ಅದು ತುಂಬಾ ಕರೆಕ್ಟ್. ಖಂಡಿತ. ವೆರಿ ನೈಸ್. ಚಾಕು ಬೇಕಿತ್ತು. ಚಾಕು. ಸರಿ, ಇದನ್ನ ಪೀಸ್ ಮಾಡ್ಬೇಕೀಗ. ಆಹಾ, ಮಾಡಿ ಮಾಡಿ ಪೀಸ್ ಮಾಡಿ ನೀಟಾಗಿ. ಇದು ಅಮ್ಮನಿಂದ ನೀ ಹಾಡು ಕಲ್ತೆ ಗೊತ್ತು, ಅಮ್ಮನಿಂದ ನೀ ಅಡುಗೆನೂ ಕಲ್ತಿಯಂತೆ. ಅಡುಗೆ ನಮ್ಮಮ್ಮ ಯಾವಾಗಲೂ ಮಾಡಿಸೋರು. ಇವಾಗ ಸ್ವಲ್ಪ ಕಮ್ಮಿ ಮಾಡೋದು. ನಾನೀಗ ಅನ್ನ ಸಾರೆಲ್ಲ ಮಾಡು ಅಂತ. ಅದು ಸರಿ, ಬಟ್ 6th ಅಲ್ಲಿ ಇರೋವಾಗ್ಲೇ ಅದ್ಭುತವಾಗಿ ಅಡುಗೆ ಮಾಡಿದ್ಯಂತೆ ರಂಜನಿ. ಚಿಕ್ಕಮ್ಮನ ಮನೆಗೆ ಹೋಗಿದ್ದು, ಯಾರೂ ಇರಲಿಲ್ಲ, ನಾನು ಒಬ್ಳೇ ಇದ್ದೆ ಮನೆಯಲ್ಲಿ. ಇವ್ರು ಬರ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಯ್ತು ವಾಪಸ್. ಸರಿ, ನನಗೇನು ಅವ್ರು ಬರೋಷ್ಟೊಳಗೆ ಅಡುಗೆ ಮಾಡೋಣ, ಇಂಪ್ರೆಸ್ ಮಾಡೋಣ, ಗುಡ್ ಗರ್ಲ್ ಅನ್ಸ್ಕೊಳ್ಳೋಣ. ಚಿಕ್ಕ ವಯಸ್ಸಲ್ಲೇ ಇಂಥ ಆಸೆಗಳ. ಅನ್ನ ಎಲ್ಲ ಮಾಡಿದ್ದೆ ನಾನು 6th ಸ್ಟ್ಯಾಂಡರ್ಡ್ ಅಷ್ಟೊತ್ತಿಗೆ. ಅನ್ನ ಹುಳಿ ಮಾಡೋಣ ಅಂತ ಹೇಳಿ ಅದೇನೋ ಏನು ತರಕಾರಿನೋ ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಹೆಚ್ಚಿದೆ, ಹುಳಿ ಪುಡಿ ಏನೋ ಇತ್ತು, ಏನೇನೋ ಮಾಡಿದೆ. ಆಮೇಲೆ ಅದು ತಳ ಹಿಡಿದ್ಬಿಡ್ತು. ತಳ ಹಿಡಿದು ಅದು ಫುಲ್ಲು ಹಾಳಾಗ್ತದೆ, ಹಿಂಗೆ ಕೆರಿತಾ ಇದ್ದೀನಿ, ಏನೇನೋ ಮಾಡ್ತಾ ಇದ್ದೀನಿ, ಬರ್ತಾನೆ ಇಲ್ಲ. ಅದಾದ್ಮೇಲೆ ಕಡೆಗೆ ಒಗ್ಗರಣೆ ಹಾಕ್ಬೇಕಲ್ವಾ, ಅದೇನೋ ಆಯ್ತು, ಇದೊಂಚೂರು ಗೊತ್ತಾಗ್ಬಾರ್ದು, ಚೆನ್ನಾಗಿ ಮಾಡ್ಬಿಡ್ತೀನಿ ಅನ್ನೋ ಥರ. ಅದನ್ನ ಮಿಕ್ಕಿದ್ ಮಾತ್ರ ಇಟ್ಕೊಂಡು ಕಡೆಗೆ ಒಗ್ಗರಣೆ ಹಾಕಬೇಕು. ನಮ್ಮಮ್ಮ ಫುಲ್ಲು ಎಕ್ಸ್ಪರ್ಟು. ಈ ಇಷ್ಟು ದೊಡ್ಡದು ಬಾಣಲಿನಲ್ಲಿ ಒಗ್ಗರಣೆ ಹಾಕ್ತಾ ಇರ್ತಾನೆ ನಾರ್ಮಲಿ. ನಮ್ಮಮ್ಮ ಸೌಟಲ್ಲಿ ಹಾಕ್ತಾರೆ. ನಾನು ಸೌಟಲ್ಲೇ ಹಾಕಕ್ಕೆ ಹೋಗಿದ್ದೀನಿ, ಪೂರ್ತಿ ಫ್ಲೇಮ್ ಇಟ್ಕೊಂಡು. ಅವತ್ತು ಮನೆಗೆ ಬರೋಷ್ಟೊಳಗೆ ಅದು ಹಾಕಿದ್ದೀನಿ, ಎಲ್ಲ ಹಾರ್ತಾ ಫುಲ್ಲು ಹಾರಿ ಅದು ಬೆಂಕಿ ಹತ್ಕೊಂಡ್ಬಿಡ್ತು ಸೌಟ್ ಒಳಗಡೆ. ಅಯ್ಯೋ, ನನಗೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಅದನ್ನ ನಲ್ಲಿಲಿ ತೊಗೊಂಡೋಗಿ ನೀರು ಬಿಡ್ತೀನಿ, ಇನ್ನೂ ಇಷ್ಟೇ ಹತ್ರ ಹತ್ಕೊಂಡ್ಬಿಡ್ತು ಅದು. ಮನೆಗೆ ಬರೋಷ್ಟೊಳಗೆ ಸೀದೋಗಿರೋ ಹುಳಿ ಆಗಿತ್ತು. ಇವಾಗೇನು ಅಂದರೆ
ರೆಡಿ ಆಗಿದೆ ಅಮೃತ ಫಲ. ಹೌದು. ಇದ್ರ ಮೇಲೆ ಡೆಕೋರೇಷನ್ಗೆ ನೀವು ಕರ್ದಿರುವ ಗೋಡಂಬಿ, ಕರ್ದಿರುವ ಬಾದಾಮಿ, ಕರ್ದಿರುವ ಪಿಸ್ತಾ, ದ್ರಾಕ್ಷಿ ಏನಾದ್ರೂ ಹಾಕೋಬಹುದು. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಯೂಶಲಿ ನಾವ್ ಇದನ್ನ ಎತ್ತಾಕೊಂಡು ಡೈನಿಂಗ್ ಟೇಬಲ್ ಹೋಗ್ತೀವಿ ಸ್ಟೈಲ್ ಆಗಿ. ಇವತ್ತು ಅಮ್ಮ ನಿಮ್ಗೆ ಬಿಡ್ತಾ ಇದೀವಿ. ಭದ್ರ ಬನ್ನಿ, ಹಂಗೆ ಫಾಲೋ ಮೀ ಟು ದ ಟೇಬಲ್. ಹಬ್ಬದ ದಿನ ಬರೀ ಅಡ್ಗೆ ಅಲ್ಲ, ಅಮೃತನೇ ತಿನ್ನಿಸ್ತಾ ಇದೀವಿ. ಅಮೃತ ಫಲ ಹೇಗ್ ಮಾಡೋದು, ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಅಮೃತ ಫಲ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಅಕ್ಕಿ 250 ಗ್ರಾಂ, ಡ್ರೈ ಫ್ರೂಟ್ಸ್ 100 ಗ್ರಾಂ, ಬೆಲ್ಲ 250 ಗ್ರಾಂ, ತುಪ್ಪ 1 ಬಟ್ಟಲು, ಹಾಲು 1/4 ಲೀಟರ್. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿಯನ್ನು ಹಾಕಿ ರುಬ್ಬಿಕೊಂಡ ನಂತರ ಅದಕ್ಕೆ ಹಾಲಿನಲ್ಲಿ ನೆಲೆಸಿದ ಡ್ರೈ ಫ್ರೂಟ್ಸ್, ಕಾಯಿ ತುರಿ ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ಬಾಣ್ಲೆಗೆ ಸ್ವಲ್ಪ ನೀರು ಹಾಕಿ ಕಾದ ಬಳಿಕ ಬೆಲ್ಲವನ್ನು ಹಾಕಿ ಪಾಕ ತಯಾರಿಸಿಕೊಳ್ಳಿ. ನಂತರ ಅದಕ್ಕೆ ರುಬ್ಬಿಕೊಂಡ ಮಿಶ್ರಣ, ತುಪ್ಪ ಹಾಕಿ ಅದು ಗಟ್ಟಿ ಹದ ಬರೋವರೆಗೂ ಕೈಯಾಡಿಸುತ್ತೀರಿ. ಹದ ಬಂದ ನಂತರ ತುಪ್ಪ ಸವರಿದ ಪ್ಲೇಟ್ಗೆ ಹರಡಿ ಬೇಕಾದ ಆಕಾರದಲ್ಲಿ ಕಟ್ ಮಾಡಿಕೊಂಡ್ರೆ ಅಮೃತ ಫಲ ಸವಿಯಲು ಸಿದ್ಧ. ರೆಡಿ ಆಗಿದೀವಿ ಡೈನಿಂಗ್ ಟೇಬಲ್ ಹತ್ರ ಬ್ಯಾಟಿಂಗ್ ಮಾಡಕ್ಕೆ. ಫಸ್ಟ್ ಥಿಂಗ್ಸ್ ಫಸ್ಟ್, ಜಯಂತ ಸರ್ ಮಾಡಮ್ಮ, ಮಾಡು ಗೌರಿ. ಇಲ್ಲ ಇಲ್ಲ ಇಲ್ಲ, ಅದು ನನಗೆ ಏನಾದರೂ ಆದರೆ ನಾನು ತಿನ್ಬಿಟ್ಟು ನಿಮ್ಗೆ ಹೇಳ್ಬಿಟ್ಟು. ಇದೆಲ್ಲ ಏನ್ ಗೊತ್ತಾ, ಬಿಲ್ಡಪ್ಗಳು ಗೊತ್ತು. ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ, ತಾವೇ ಫಸ್ಟ್ ಕಬಳಾಯಿಸ್ಕೋಬೇಕು ಅಂತ. ಸಾರಿ ಸರಿ, ಒಂದ್ ಕೆಲಸ ಮಾಡೋಣ, ಯಾರು ವೇಟ್ ಮಾಡೋದು ಬೇಡಪ್ಪ. ಹೌದು, ಬನ್ನಿ. ನಿಮ್ಗಿಂತ ಮುಂಚೆ ನಾನೇ ಚೆಕ್ ದಿಸ್ ಔಟ್. ನೋಡಿ, ನಾನೇ ಗುಡ್ ಗರ್ಲ್, ನಮ್ಮಮ್ಮ ಫಸ್ಟ್. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಸಜ್ಜಿಗೆಗೆ ತಾತ ಇದು ಅಮೃತ ಫಲ ಮನೆಯಲ್ಲಿ ಟ್ರೈ ಮಾಡಿ. ಇಟ್ಸ್ ಟೂ ಗುಡ್, ಟೂ ಯಮ್. ಬಟ್ ಹಬ್ಬ ಅಂದ್ಮೇಲೆ ಒಂಥರ ಅಲ್ಲ, ಎಲ್ಲ ಮನೆಗೆ ಬರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಮಿಸ್ ಮಾಡ್ಕೊಳ್ತೀರಾ ಮಗಳಿರಲ್ಲ ಅಂತ? ತುಂಬಾ ಒಂದ್ಸರಿ ಹತ್ತೇ ಬಿಡ್ತಿದ್ದೆ. ಈಗೇನಿಲ್ಲ, ಈಗ ಅದ್ರ ಜೊತೆ ಇರ್ತಾಳೆ, ಅದರಿಂದ ಪರವಾಗಿಲ್ಲ. ಮೊದಲೆಲ್ಲ ಅಯ್ಯೋ ಇಲ್ವಲ್ಲ ಹಬ್ಬದಲ್ಲಿ, ಹಬ್ಬ ಬಂದರೆ ರಂಜು ನೋಡೋದು, ರೂಮ್ನಲ್ಲಿ ಹೋಗಿ ನೋಡಿದ್ರೆ ಅಯ್ಯೋ ಪಾಪ ಹೋಗ್ಬಿಟ್ಟಿರಲ್ಲ ಶೂಟಿಂಗ್ಗೆ ಅಂತೇಳಿ. ನಾನು ಒಂದೊಂದ್ಸಲ ಏನು ಗೊತ್ತಾ, ತುಂಬ ಬೆಳಗ್ಗೆ ಶೂಟಿಂಗ್ ಇರುತ್ತೆ, ಇವರೆಲ್ಲ ಮಲ್ಕೊಂಡಿರ್ತಾರೆ. ಪರ್ಟಿಕ್ಯುಲರ್ಲಿ ಆನ್ ಸಂಡೇಸ್ ಯಾವಾಗಲೂ ಶೂಟಿಂಗ್ ಇದ್ರೆ ಎದ್ದೇಳೋದೇ ಇಲ್ಲ. ನಾನು ಸುಮ್ಮನೆ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇರ್ತೀನಿ, ಎಲ್ಲ ಇನ್ನ ಫ್ಯಾನ್ ತಿರುಗ್ತಾ ಇರ್ತಾರೆ, ಮಲ್ಕೊಂಡಿರ್ತಾರೆ. ಸೊ ಅಷ್ಟು ಪ್ರೀತಿ ಸರ್ ಅಮ್ಮ ಅಪ್ಪ ಅಂದ್ರು. ಈ ಹುಡುಗಿ ಫಸ್ಟ್ ಟೈಮ್ ಆಡಿಷನ್ ಮಾಡಿದಾಗ ಯಾರಿಗಾದ್ರೂ ಹೇಳದ್ಲಾ? ಯಾರಿಗೂ ಕೇಳ್ದೆ ಹೋಗಿರೋದು. ಅಲ್ಲ, ಹೇಳಿದ್ರೆ ಕಳಿಸ್ತಿದ್ರೋ ಏನೋ, ಕಳಿಸ್ತಿರ್ಲಿಲ್ವೋ ಏನೋ ಅದಕ್ಕೆ. ಸೊ ಮನೆಯಲ್ಲಿ ಪರ್ಮಿಷನ್ ಸಿಕ್ತಿರ್ಲಿಲ್ಲ ಹಂಗಂದ್ರೆ? ಏನು ಅಂದ್ರೆ 11 ಗಂಟೆ 12 ಗಂಟೆಗೆ ಹಾಗೆಲ್ಲ ಬರೋಳು. ಯಾವಾಗ ಡ್ರಾಮಾ ಇದ್ರೆ ಒಂದು ಸೀರಿಯಲ್ ಅಲ್ಲೇ ಆಗ್ಲಿ, ಬೇರೆ ಸ್ವಲ್ಪ ಲೇಟ್ ಆಗಿ ಬಂದ್ಬಿಡು. ಶೋ ಮುಗಿಯೋದು ಅಷ್ಟೇ, ನಾಟಕಕ್ಕೆಲ್ಲ ಹೋದಾಗ ಶೋ ಮುಗಿಯೋದು ಲೇಟ್ ಆಗೋದು. ಹೊರಡೋದೇನೆ 10:30-11 ಗಂಟೆ ಆಗೋಗೋದು. 12 ಗಂಟೆಗೆ ಬಂದ್ರೆ ಬೈಸ್ಕೊಳ್ಳೋದು. ನಮ್ಮನೆ ವಿದ್ಯಾರಣ್ಯಪುರ, ಥಿಯೇಟ್ರು ಇದು ಕಲಾಕ್ಷೇತ್ರ, ರವೀಂದ್ರ ಕಲಾಕ್ಷೇತ್ರ, ರಂಗಶಂಕರ ಎಲ್ಲ ಬೇರೆ ಬೇರೆ ಏರಿಯಾ, ತುಂಬಾ ದೂರ. ವಾಪಸ್ ಬರೋಷ್ಟೊಳಗೆ ನನಗೆ ಮಂಗಳಾರತಿ ಕಾಯ್ತಾ ಇರ್ತಾ ಇತ್ತು. ತಗೋಮ್ಮ. ಓ ಸುಮ್ಮನೆ ಫುಲ್ ಲವ್ ತೋರಿಸ್ತಾ ಇದಾರೆ. ಇಷ್ಟೊತ್ತು ಬೈದಿರೋದನ್ನೆಲ್ಲ ಮಾತಾಡ್ಬಿಟ್ವಲ್ಲ ಅದಕ್ಕೆ. ಬಟ್ ಮೊನ್ನೆ ತಾನೇ ಅನುಬಂಧ ಅಲ್ಲಿ ನಿಮ್ಮ ಮಗಳನ್ನ ನೋಡಿದಾಗ ಅದು ಹಿಂಗೆ ನಿಮ್ಮ ಲೈಫನ್ನು ಚೇಂಜ್ ಮಾಡ್ತು? ನಿಮ್ಗೆ ಏನು ಅನಿಸ್ತು? ಇವಳನ್ನ ತುಂಬಾ ಬೈತಾ ಇದ್ದೆ ಪಾಪ. ನಾನು ಯಾಕೆ ಬೈತಾ ಇದ್ದೆ ಅಂದ್ರೆ ನಂಗೆ ಆಗ ಅರ್ಥನೇ ಆಗ್ತಿರ್ಲಿಲ್ಲ. ಆ ಅನುಬಂಧ ಅವಾರ್ಡ್ ಬಂದಾಗ ಅಷ್ಟು ಜನದ ಮುಂದೆ ಅವಳು ತಗೊಳ್ಬೇಕಾದ್ರೆ ನನ್ನ ಮತ್ತು ಅವ್ರ ಅಪ್ಪನ ಹೆಸರೆಲ್ಲ ಹೇಳಿದಾಗ ಎಷ್ಟು ಸಂತೋಷ ಆಯ್ತು ಅಂದ್ರೆ, ಇಂಥ ಮಗಳನ್ನ ಪಡೆದ್ನಲ್ಲ ಅನ್ನೋದೇ ಒಂದು ಮನಸ್ಸು ಸಮಾಧಾನ. ತುಂಬಾ ಅಚೀವ್ ಮಾಡಿದಾಳೆ ಆಯ್ತಾ, ಇನ್ನೂ ಚೆನ್ನಾಗಿ ಮಾಡ್ಲಿ ಅಂತಾನೆ ಖುಷಿ ಪಡ್ತೀನಿ ನಾನು. ಸೋ ಸ್ವೀಟ್. ಅಲ್ಲಿ ಸಿಂಕಲ್ ನೀರು ಬರ್ತಾ ಇದೆ, ವಿ ಕ್ಯಾನ್ ವಾಶ್ ಅವರ್ ಹ್ಯಾಂಡ್ಸ್. ಅಮೃತ ಫಲಾನ ಇನ್ಫ್ಯಾಕ್ಟ್ ಆಸ್ಪತ್ರೆಗಳಲ್ಲೂ ಇಡಬೇಕು ಅಂತ ನಾನು ಅನ್ಕೊಳ್ತೀನಿ. ಅವಾಗ ಎಲ್ಲ ಬದುಕು ವಾಪಸ್ ಬರ್ತಾರೆ. ಅಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನೋಡಿ, ಏನೋ ದೊಡ್ಡ ಅವಾರ್ಡ್ ಕೊಡೋ ಥರ ಖುಷಿ ಪಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಂತ. ಅವ್ರಿಗೆ ನಿಜವಾಗ್ಲೂ. ಸೊ ಸ್ಟಾರ್ ಅಭಿರುಚಿ ಅರಮನೆಗೆ ಬಂದು ಫಸ್ಟ್ ಟೈಮ್ ನೀವು ಕ್ಯಾಮ್ರಾ ಫೇಸ್ ಮಾಡಿ, ಫಸ್ಟ್ ಟೈಮ್ ಮೇಕಪ್ ಹಾಕೊಂಡು, ಫಸ್ಟ್ ಟೈಮ್ ಇಲ್ಲಿ ಅಡುಗೆ ಮಾಡಿ ಹೇಗೆ ಅನ್ನಿಸ್ತಾ ಇದೆ ಮಾ? ತುಂಬಾ ಸಂತೋಷ ಆಯ್ತು. ಅದು ಶ್ರುತಿ ಜೊತೆ ಮಾತಾಡ್ಕೊಂಡು ಅಭಿನಯಿಸಿದಂತೂ. ಅಭಿನಯ ಮಾಡಿದ್ಯಾ ನೀನು? ಅಭಿನಯನೇ ಅಭಿನಯಿಸ್ಕೊಂಡು ಮಾಡಿದ್ದೀನಿ ಅಲ್ವಾ? ಹಾಗೆಲ್ಲ ಮಾಡಿ ತುಪ್ಪ ಹಾಕ್ಬೇಕು ಅಂತೆಲ್ಲ ಮಾಡಿದ್ರಲ್ಲ ಹಾಗೆ. ಸರಿ, ನಾವಿಬ್ರು ಅಮ್ಮ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದಾರಲ್ಲ, ಪ್ರೂಫ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ನಮ್ಮ ಲಿಪ್ಸ್ಟಿಕ್ ಮಾರ್ಕ್ ಅನ್ನ ಅವ್ರ ಕೆನ್ನೆ ಮೇಲೆ ಬಿಟ್ಕೊಳ್ಳೋಣ ಅಂಡ್ ಬಾಯ್ ಅಂತ ಹೇಳೋಣ. ಓಕೆನಾ? ರೆಡಿನಾ? ಥ್ಯಾಂಕ್ ಯು ಸೋ ಮಚ್ ಮಾಡಿ ಬಂದಿದ್ದಕ್ಕೆ. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿ. ಸೊ ಈ ಅಮೃತ ಫಲಾನ ನಾವು ಎತ್ತಾಕೊಂಡು ಹೋಗ್ತೀವಿ ಮನೆಗೆ. ಟೈಮಲ್ಲಿ ನೀ ಆಯ್ತಲ್ಲ ಒಂದ್ ರೌಂಡ್ ಬ್ಯಾಟಿಂಗು. ಮತ್ತಿನ್ನೇನು? ಏನ್ ಹಬ್ಬ ಇವತ್ತು? ಏನ್ ಹಬ್ಬ? 2ನೇ ದಿನ ನವರಾತ್ರಿ. ಗೌರಿ ಹಬ್ಬ ಅಂದ್ರೆ ನಿಮ್ದೇ ಅರ್ಧ ಇರೋದು, ಗೌರಿ ಫುಲ್ ಹೆಸರಿದೆ, ನನಗೆ ಜಾಸ್ತಿ ಕೊಡ್ಬೇಕು.
ವಿಲ್ ಥಿಂಕ್ ಅಬೌಟ್ ಇಟ್ ಲೇಟರ್. ಬನ್ನಿ ಮಾ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸೊ ಅಮ್ಮಗೆ ಟಾಟಾ ಬೈ ಬೈ ಸಿ ಯು ಅಂತ ಹೇಳಿದ್ವಿ. ನಮ್ ಗೌರಿನ ಅಷ್ಟು ಬೇಗ ಬಿಟ್ಕೊಡ್ತೀವಾ, ಅಲಿಯಾಸ್ ರಂಜಿನಿನ? ನಾಟ್ ಇಟ್ ಆಲ್. ನಾಳೆ ಮತ್ತೆ ನಮ್ಮಿಬ್ಬರ ಭೇಟಿ ನಿಮ್ಮ ಜೊತೆಗೆ. ನಾಳೆ ಯಾರಿರ್ತಾರೆ ಅಂದ್ರೆ, ಇವರು ಮನೆಯಲ್ಲಿ ನಮ್ಮ ರಂಜಿನಿ ಅಮ್ಮನ ಸೈಡಲ್ಲಿ ಕರ್ಕೊಂಡು ಅಗ್ರಿಮೆಂಟ್ ಹಾಕ್ಸಿದ್ರಂತೆ, ಈ ಬಟ್ಟೆನೆ ಹಾಕೋಬೇಕು ಅಂತ. ಇವ್ರು ಯಾರು ಇವರು ಗೊತ್ತಾಗತ್ತೆ ನಾಳಿನ ಎಪಿಸೋಡ್ ಅಲ್ಲಿ. ಆಲ್ಸೋ ನೀನೇ ನಾ ಶಕುಂತಲ, ಇಲ್ಲ ನಾ ರಂಜಿನಿ ಸರ್ ಅಂತ ಇವರು ಪ್ರಿನ್ಸಿಪಲ್ಗೆ ಡೈಲಾಗ್ ಹೊಡೆದಿದ್ದಾರೆ. ಪ್ರಿನ್ಸಿಪಲ್ ಕೊಡಲ್ಲ ಅಂತ ಹೇಳಿದ್ದಾರೆ. ಏನನ್ನ ಕೊಡಲ್ಲ ಅಂತ ಹೇಳಿದ್ರು ಪ್ರಿನ್ಸಿಪಲ್. ಇಷ್ಟೆಲ್ಲ ಮಸಾಲೆದಾರ್ ನ್ಯೂಸ್ ನಾಳೆಗೆ ಪೋಸ್ಟ್ಪೋನ್ ಮಾಡ್ತಾ ಇದೀವಿ. ಓಕೆ, ಸೊ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ಫೈನೆಸ್ಟ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ ರಂಜಿನಿ ರಾಘವನ್ ಅಂದ್ರೆ ಪುಟ್ ಗೌರಿ. ಎಸ್, ಸೊ ಟಾಟಾ, ಬಾಯ್ ಬಾಯ್. see you.